ನೋಡಿ, ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಕೋಲಾಹಲ ಎದ್ದಿದೆ. ಶಿವಮೊಗ್ಗದಲ್ಲಿ ಮತ್ತೊಂದು ಪ್ರಕರಣ ಕೂಡ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಸಾಗರದಲ್ಲೂ ಜನಿವಾರವನ್ನ ತೆಗೆಸಿ ಸಿಟಿ ಬರೆಸಿರುವಂತಹ ಘಟನೆ ನಡೆದು ಹೋಗಿದೆ. ಈ ಘಟನೆಯನ್ನ ಖಂಡಿಸಿ ಸಾಗರದಲ್ಲಿ ಭಾರೀ ಪ್ರತಿಭಟನೆ ಕೂಡ ನಡೆಸಲಾಗ್ತಾ ಇದೆ. ವಿದ್ಯಾರ್ಥಿ ಭಾರತನ ಜನಿವಾರವನ್ನ ತೆಗೆಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸಾಗರಪೇಟೆ ಪೊಲೀಸ್ ಠಾಣೆಗೆ ಪೋಷಕರಿಂದ ದೂರು ಕೂಡ ದಾಖಲಾಗಿದೆ. ಸಾಗರ ಜೂನಿಯರ್ ಕಾಲೇಜಿನಲ್ಲಿ ಜನಿವಾರ ತೆಗೆಸಿರುವಂತಹ ಆರೋಪ ಇದು. ನೋಡಿ, ಈಗಾಗಲೇ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಸಾಕ್ಷಿ ಆಗ್ತಾ ಇದೆ. ಮೊನ್ನೆಯಷ್ಟೇ ಗಮನಿಸ್ತಿದ್ವಿ, ಶಿವಮೊಗ್ಗ, ಬೀದರ್ನಲ್ಲಿ ಕೂಡ ಇಂತಹದೇ ಒಂದು ಘಟನೆಗೆ ಸಾಕ್ಷಿ ಆಗಿರುವಂತದ್ದು. ಇದರನ್ನೇ ವಿರೋಧಿಸಿ ಈಗ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ನಡೀತಾ ಇರುವಂತದ್ದು. ರಾಜ್ಯದಲ್ಲಿ ಈ ಜನಿವಾರ ಜಟಾಪಟಿ ಈಗ ತಾರಕಕ್ಕೇರಿದೆ. ಶಿವಮೊಗ್ಗದಲ್ಲಿ ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಸಾಗರದಲ್ಲೂ ಕೂಡ ಇಂತಹದೇ ಘಟನೆ ನಡೆದಿದೆ. ಜನಿವಾರವನ್ನು ತೆಗೆಸಿ ಸಿಟಿ ಬರೆಸಿರುವಂತಹ ಘಟನೆ ನಡೆದು ಹೋಗಿದೆ. ನೋಡಿ, ಈಗಾಗಲೇ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಶಿವಮೊಗ್ಗ ಸಾಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಭಾರತ ಎನ್ನುವಂತಹ ವಿದ್ಯಾರ್ಥಿಗೂ ಕೂಡ ಇಂಥದ್ದೇ ಘಟನೆ ಸಂಭವಿಸಿದೆ. ಜನಿವಾರವನ್ನ ತೆಗೆಸಿ ಎಕ್ಸಾಮ್ ಅನ್ನ ಬರ್ಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಮಕ್ಕಳೆಲ್ಲ ಪಾಪ ಇದು ಒಂದ್ ಕಡೆ ಅಂತಲ್ಲ, ನಾನಾ ಕಡೆಗಳಲ್ಲೂ ಕೂಡ ಇಂಥದ್ದೇ ಘಟನೆ ಆಯಿತು. ಆದ್ರೆ ಮಕ್ಕಳು ಎಲ್ಲೋ ಭಯಭೀತರಾಗಿದ್ದಾರೇನೋ, ಮುಂದೆ ನಮ್ಮ ಕತೆ ಹಾಗಾದ್ರೆ ಅಂತ ಕೆಲವರೆಲ್ಲ ಹೇಳ್ಕೊಂಡ್ರು, ಕೆಲವರೆಲ್ಲ ಹೇಳೋಕೆ ಸ್ವಲ್ಪ ಹಿಂದೇಟನ್ನು ಹಾಕಿದ್ರು. ಆದ್ರೆ ರಿಪಬ್ಲಿಕ್ ಕನ್ನಡ ಇದರ ವಿರುದ್ಧ ಧ್ವನಿ ಎತ್ತಿತು ದೊಡ್ಡ ಮಟ್ಟದಲ್ಲಿ. ಧ್ವನಿ ಎತ್ತದಂತ ಸಂದರ್ಭದಲ್ಲಿ ಒಂದಿಷ್ಟು ಜನ ಇದಕ್ಕೆ ಸಪೋರ್ಟ್ ಕೂಡ ಮಾಡಿದ್ರು. ಜೊತೆಗೆ ಈಗ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಬ್ರಾಹ್ಮಣ ಸಮಾಜ ಸಾಕ್ಷಿ ಆಗ್ತಾ ಇರುವಂತದ್ದು. ಜೊತೆಗೆ ಈಗ ಯಾರನ್ನ ಈಗ ಜನಿವಾರ ತೆಗೆಸಿ ಎಕ್ಸಾಮ್ ಬರೆಯೋಕೆ ಬಿಟ್ಟಿಲ್ಲ ಅಲ್ವಾ ಅಂತ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ಕೊಡುವಂತ ವ್ಯವಸ್ಥೆ ಕೂಡ ಮಾಡಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ನಿರ್ದೇಶಕರು ಕೂಡ ಈ ಕ್ಷಮೆಯನ್ನು ಕೂಡ ಯಾಚಿಸಿದ್ದಾರೆ. ನೋಡಬೇಕು, ಇಂಥದ್ದೇ ಘಟನೆ ಮತ್ತೆ ಮತ್ತೆ ಮರುಕಳಿಸ್ತಾ ಹೋದ್ರೆ ಮುಂದೇನು ಹಾಗಾದ್ರೆ ತಲೆ ಬುರುಡೆ ಇಲ್ಲುವಂತಹ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡ್ರೆ ಇಂಥದ್ದೇ ಘಟನೆ ಆಗತ್ತೆ. ಸಮಾಜದ ಸ್ವಾಸ್ಥ್ಯ ಹಾಳಾಗತ್ತೆ. ಸಮಾಜದಲ್ಲಿ ಈ ತರ ದ್ವಂದ್ವ ನಿಲುವನ್ನ ಇಟ್ಕೊಂಡಿರುವಂತಹ ಈ ಅಧಿಕಾರಿಗಳು ವರ್ಗ ಏನಿದೆ ಅಂತವರೆಲ್ಲ ಮಾಡುವಂತ ಕೆಲಸದಿಂದಾಗಿ ಸಮಾಜದ ಸ್ವಾಸ್ಥ್ಯ ಹಾಳಾಗತ್ತೆ. ಸುಮ್ಮನೆ ಜನಿವಾರ ತೆಗೆಸಿಬಿಟ್ಕೊಂಡು ಇವರು ಎಕ್ಸಾಮ್ ಬರ್ಸ್ತಾರಂತ ಹೇಳಿದ್ರೆ ಇದು ಎಷ್ಟು ಮಟ್ಟಿಗೆ ಸರಿ? ರೂಲ್ಸ್ ಅಲ್ಲಿ ಇದೆಯಾ? ರೂಲ್ಸೇ ಇಲ್ಲ ಅಂದ್ರ ಮೇಲೆ ಯಾಕೆ ತೆಗಿಬೇಕು ಎನ್ನುವಂಥದ್ದು ಇಲ್ಲಿ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು. ಇವಾಗ ಡೀಟೇಲ್ಸ್ ಕೊಡ್ತಾರೆ ಶಿವಮೊಗ್ಗದಿಂದ ಭೀಮನಾಯ್ಕ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮನಾಯ್ಕ, ಈಗಾಗಲೇ ಗಮನಿಸ್ತಾ ಇದ್ವಿ, ಈ ತಲೆ ಬುರುಡೆ ಇಲ್ಲದೆ ಇರುವಂತಹ ಅಧಿಕಾರಿಗಳೇ ಮಹಾ ಎಡವಟ್ಟಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ಅಂತವ್ರನ್ನ ಕಿತ್ತು ಹಾಕ್ಬೇಕಂತ ಈಗಾಗಲೇ ಪ್ರತಿಭಟನೆ ಕೂಡ ಮಾಡ್ತಾ ಇದೆ. ಇದರ ವಿರುದ್ಧ ಈಗಾಗಲೇ ರಿಪಬ್ಲಿಕ್ ಕನ್ನಡ ಕೂಡ ಧ್ವನಿ ಎತ್ತಿದೆ. ಈಗ ಮತ್ತೊಂದು ಒಂದು ಆರೋಪ ಕೇಳಿ ಬರ್ತಾ ಇದೆ. ಸಾಗರದಲ್ಲೂ ಕೂಡ ಇಂತಹದ್ದೇ ಪ್ರಕರಣ ದಾಖಲಾಗಿದೆ ಅಂತ. ಸದ್ಯಗ ಮನೆಯವ್ರಿಗೆ ಏನ್ ಹೇಳ್ತಾ ಇದ್ದಾರೆ, ಏನ್ ದೂರಿನಲ್ಲಿ ಏನ್ ದಾಖಲು ಮಾಡಿದ್ದಾರೆ? ಈಗಾಗಲೇ ಶಿವಮೊಗ್ಗದಲ್ಲಿ ಕಳೆದ 3 ದಿನಗಳ ಹಿಂದೆ ನಡೆದಂತಹ ಘಟನೆ ಏನಿದೆ ಅದು ರಾಜ್ಯಾದ್ಯಂತ ಈಗಾಗಲೇ ವ್ಯಾಪಕ ವಿರೋಧ ವ್ಯಕ್ತವಾಗಿರುವಂತದ್ದು. ಈ ಬಗ್ಗೆ ಸಾಕಷ್ಟು ಪ್ರತಿಭಟನೆಗಳು ನಡೀತಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಿವಮೊಗ್ಗದಲ್ಲಿ ನಡೆದ ಘಟನೆಗೆ 2 ಹೋಮ್ ಗಾರ್ಡ್ಸ್ ಗಳನ್ನ ಸಹ ಅಮಾನತು ಮಾಡಿ ಆದೇಶವನ್ನ ಆಗಿರುವಂತದ್ದು. ಇದರ ಬೆನ್ನಲ್ಲೇ ಈಗ ಸಾಗರದಲ್ಲಿ ಮತ್ತೊಂದು ಪ್ರಕರಣ, ಇದೇ ರೀತಿಯ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು. ಪ್ರಕರಣವನ್ನ ಖಂಡಿಸಿ ಇವತ್ತು ಸಾಗರದಲ್ಲಿ ಸಹ ದೂರನ್ನ ಕೊಡಲಾಗಿರುವಂತದ್ದು. ಸಾಗರದ ಪೇಟೆ ಠಾಣೆ ಪೊಲೀಸ್ ಠಾಣೆಯಲ್ಲಿ ವಿದ್ಯಾರ್ಥಿ ಪಾರ್ಥ ಇದ್ದಾನೆ. ವಿದ್ಯಾರ್ಥಿಯ ಪೋಷಕರು ಮತ್ತೆ ಬ್ರಾಹ್ಮಣ ಮಹಾಸಭಾದ ಮುಖಂಡರು ಇವತ್ತು ಮತ್ತೊಂದು ದೂರನ್ನ ಕೊಟ್ಟಿರುವಂತದ್ದು, ಜೊತೆಗೆ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಈ ರೀತಿಯ ಪ್ರಕರಣಗಳು ಮೇಲಿಂದ ಮೇಲೆ ಆಗ್ತಿದ್ದಾವೆ. ಆದ್ರೂ ಸಹ ಇವರ ಮೇಲೆ ಕ್ರಮವನ್ನ ಕೈಗೊಂಡಿಲ್ಲ. ಕೂಡಲೇ ಜನಿವಾರವನ್ನ ತೆಗೆಸಿದ್ರು ಆ ಅಧಿಕಾರಿಯ ವಿರುದ್ಧ ಕೂಡಲೇ ಕ್ರಮವನ್ನ ಕೈಗೊಳ್ಳಬೇಕು. ಜೊತೆಗೆ ಸಸ್ಪೆಂಡ್ ಮಾಡಬೇಕು. ಕೇವಲ ಸಸ್ಪೆಂಡ್ ಮಾಡಿದ್ರೆ ಆಗಲ್ಲ. ಒಂದು ಧರ್ಮವನ್ನ ಅಥವಾ ಧರ್ಮವನ್ನ ವಿರೋಧಿ ಗುರಿಯಾಗಿಸಿಕೊಂಡು ಈ ರೀತಿಯ ಕೆಲಸವನ್ನ ಮಾಡಲಾಗ್ತಿದೆ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಸರ್ಕಾರ ಅಧಿಕಾರಿಗಳ ಮೂಲಕ
ಮೂಲಕ ಮಾಡಿಸುತ್ತಿದೆ ಎನ್ನುವಂತ ಆರೋಪವನ್ನ ಮಾಡಿ ಈಗಾಗಲೇ ಸಾಕಷ್ಟು ಪ್ರತಿಭಟನೆಯನ್ನ ಮಾಡುತ್ತಿರುವಂತದ್ದು, ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿರುವಂತದ್ದು. ಒಂದೆಡೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕ್ತಿದ್ರೆ, ಮತ್ತೊಂದೆಡೆ ದೂರನ್ನ ಕೊಟ್ಟು ಕೂಡಲೇ ಯಾರು ಜನಿವಾರವನ್ನ ತೆಗೆಸಿದ್ರು ಅವರ ಮೇಲೆ ಪ್ರಕರಣವನ್ನ ದಾಖಲಿಸಿ ಆ ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವಂತ ಆಗ್ರಹ ಕೇಳಿ ಬಂದಿರುವಂತದ್ದು. ಮತ್ತೊಂದೆಡೆ ವಿದ್ಯಾರ್ಥಿ ಸಹ ಏನು ಅವತ್ತು ಘಟನೆ ಆಯಿತು, ಆ ಘಟನೆಯ ಬಗ್ಗೆ ಎಳೆ ಎಳೆಯಾಗಿ ಮಾತಾಡಿರುವಂತದ್ದು. ಆ ಘಟನೆ ಅವತ್ತು ನಾನು ಎಕ್ಸಾಮ್ ಬರೀಲಿಕ್ಕೆ ಹೋಗಿದ್ದೆ, ಎಕ್ಸಾಮ್ ಬರೆಯಲಿಕ್ಕೆ ಹೋದಾಗ ನನ್ನ ಜನಿವಾರವನ್ನ ನೋಡಿ ಜನಿವಾರವನ್ನ ತೆಗಿಬೇಕು ಅಂದ್ರೂ ನಾನು ಮೊದಲಿಗೆ ಆಗೋದಿಲ್ಲ ಅಂತ ಹೇಳಿದೆ. ಆಮೇಲೆ ಪರೀಕ್ಷೆ ಕಾರಣಕ್ಕಾಗಿ ನಾನು ತೆಗಿಬೇಕಾದಂತ ಅನಿವಾರ್ಯತೆ ಬತ್ತು, ನನ್ನ ಜನಿವಾರವನ್ನ ಸಹ ಕಟ್ ಮಾಡಿದ್ರು ಎನ್ನುವಂತ ಆರೋಪವನ್ನ ಮಾಡಿರುವಂತದ್ದು. ಕುಟುಂಬಸ್ಥರು ಸಹ ಈಗಾಗಲೇ ಈ ಆರೋಪದ ಮೇಲೆ ಸಾಗರದ ಪೇಟೆ ಠಾಣೆ ಪೊಲೀಸರಿಗೆ ದೂರನ್ನ ದಾಖಲಿಸಿರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಭೀಮನಾಯ್ಕ್ ನಿಮ್ಮೆಲ್ಲ ಮಾಹಿತಿಗೆ. ಸಿಇಟಿ ಪರೀಕ್ಷೆ ತಗೊಂಡಿರ್ತೀನಿ. ಸಿಇಟಿ ಪರೀಕ್ಷೆ ದಿನಾಂಕ 16/4/2025 ಬೆಳಿಗ್ಗೆ ಒಂದು ಸುಮಾರು 9:15 ಸಿಇಟಿ ಚೆಕಿಂಗ್ ನಡೀತಾ ಇರುತ್ತೆ. ಸೆಕ್ಯೂರಿಟಿ ಚೆಕಿಂಗ್ ಆಸ್ ಇಟ್ ಈಸ್ ನಾನು ಲೈನಲ್ಲೇ ಹೋಗ್ತೀನಿ. ಹೋದಾಗ ನನ್ನ ಶರ್ಟ್ ತೆಗೆದು ಒಳಗಡೆ ಇರೋ ಜನಿವಾರವನ್ನ ನೋಡಿ ಕಾಕಿ ಬಟ್ಟೆ ಹಾಕಿರೋ ವಿಕಾಸ್ ಎಂಬ ಅಧಿಕಾರಿ ನನ್ನ ಜನಿವಾರವನ್ನ ಕಟ್ ಮಾಡಿರ್ತಾರೆ. ಈ ತರ ಕಟ್ ಮಾಡಿ ಬಿಸಾಕಿರ್ತಾರೆ ಡಸ್ಟ್ಬಿನ್ಗೆ. ಎಕ್ಸಾಮ್ ಆದ್ಮೇಲೆ ನಾನು ಅದನ್ನ ಹೋಗಿ ತಗೊಂಡು ಬಂದು ಇಟ್ಕೊಂಡಿದ್ದೀನಿ. ಪ್ರೂಫ್ ಇಲ್ಲೇ ಇದೆ, ನೋಡ್ತಾ ಇದ್ದೀರಾ ನೀವು, ಕಟ್ ಮಾಡಿದ್ದಾರೆ. ಇದರಿಂದ ನನಗೆ ತುಂಬಾ ದುಃಖ ಆಗಿದೆ ಮತ್ತು ಎಕ್ಸಾಮ್ ಬರೆಯೋಕ್ಕೂ ಮಾನಸಿಕವಾಗಿ ನನಗೆ ಹಿಂಸೆ ಆಗಿದೆ. ಎಕ್ಸಾಮ್ ಬರೆಯೋದಕ್ಕೂ ಇದರಿಂದಾಗಿ ನನಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ದೇನೆ. ನಾನು ಈಗ ಸಿಇಟಿ ಪರೀಕ್ಷೆ ತಗೊಂಡಿರ್ತೀನಿ. ಸಿಇಟಿ ಪರೀಕ್ಷೆ ದಿನಾಂಕ 16/4/2025 ಬೆಳಿಗ್ಗೆ ಒಂದು ಸುಮಾರು 9:15 ಸಿಇಟಿ ಚೆಕಿಂಗ್ ನಡೀತಾ ಇರುತ್ತೆ. ಸೆಕ್ಯೂರಿಟಿ ಚೆಕಿಂಗ್ ಆಸ್ ಇಟ್ ಈಸ್ ನಾನು ಲೈನಲ್ಲೇ ಹೋಗ್ತೀನಿ. ಹೋದಾಗ ನನ್ನ ಶರ್ಟ್ ತೆಗೆದು ಒಳಗಡೆ ಇರೋ ಜನಿವಾರವನ್ನ ನೋಡಿ ಕಾಕಿ ಬಟ್ಟೆ ಹಾಕಿರೋ ವಿಕಾಸ್ ಎಂಬ ಅಧಿಕಾರಿ ನನ್ನ ಜನಿವಾರವನ್ನ ಕಟ್ ಮಾಡಿರ್ತಾರೆ. ಈ ತರ ಕಟ್ ಮಾಡಿ ಬಿಸಾಕಿರ್ತಾರೆ ಡಸ್ಟ್ಬಿನ್ಗೆ. ಎಕ್ಸಾಮ್ ಆದ್ಮೇಲೆ ನಾನು ಅದನ್ನ ಹೋಗಿ ತಗೊಂಡು ಬಂದು ಇಟ್ಕೊಂಡಿದ್ದೀನಿ. ಪ್ರೂಫ್ ಇಲ್ಲೇ ಇದೆ, ನೋಡ್ತಾ ಇದ್ದೀರಾ ನೀವು, ಕಟ್ ಮಾಡಿದ್ದಾರೆ. ಇದರಿಂದ ನನಗೆ ತುಂಬಾ ದುಃಖ ಆಗಿದೆ ಮತ್ತು ಎಕ್ಸಾಮ್ ಬರೆಯೋಕ್ಕೂ ಮಾನಸಿಕವಾಗಿ ನನಗೆ ಹಿಂಸೆ ಆಗಿದೆ. ಎಕ್ಸಾಮ್ ಬರೆಯೋದಕ್ಕೂ ಇದರಿಂದಾಗಿ ನನಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ದೇನೆ. ನೋಡಿ, ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಕೋಲಾಹಲ ಎದ್ದಿದೆ. ಶಿವಮೊಗ್ಗದಲ್ಲಿ ಮತ್ತೊಂದು ಪ್ರಕರಣ ಕೂಡ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಸಾಗರದಲ್ಲೂ ಜನಿವಾರವನ್ನ ತೆಗೆಸಿ ಸಿಇಟಿ ಬರೆಸಿರುವಂತಹ ಘಟನೆ ನಡೆದು ಹೋಗಿದೆ. ಈ ಘಟನೆಯನ್ನ ಖಂಡಿಸಿ ಸಾಗರದಲ್ಲಿ ಭಾರೀ ಪ್ರತಿಭಟನೆ ಕೂಡ ನಡೆಸಲಾಗ್ತಾ ಇದೆ. ವಿದ್ಯಾರ್ಥಿ ಭಾರತನ ಜನಿವಾರವನ್ನ ತೆಗೆಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸಾಗರಪೇಟೆ ಪೊಲೀಸ್ ಠಾಣೆಗೆ ಪೋಷಕರಿಂದ ದೂರು ಕೂಡ ದಾಖಲಾಗಿದೆ. ಸಾಗರ ಜೂನಿಯರ್ ಕಾಲೇಜಿನಲ್ಲಿ ಜನಿವಾರ ತೆಗೆಸಿರುವಂತಹ ಆರೋಪ ಇದು. ನೋಡಿ, ಈಗಾಗಲೇ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಸಾಕ್ಷಿ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಗಮನಿಸ್ತಿದ್ವಿ, ಶಿವಮೊಗ್ಗ, ಬೀದರ್ನಲ್ಲಿ ಕೂಡ ಇಂತಹದೇ ಒಂದು ಘಟನೆಗೆ ಸಾಕ್ಷಿ ಆಗಿರುವಂತದ್ದು. ಇದರನ್ನೇ ವಿರೋಧಿಸಿ ಈಗ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ನಡೀತಾ ಇರುವಂತದ್ದು. ರಾಜ್ಯದಲ್ಲಿ ಈ ಜನಿವಾರ ಜಟಾಪಟಿ ಈಗ ತಾರಕಕ್ಕೇರಿದೆ. ಶಿವಮೊಗ್ಗದಲ್ಲಿ ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಸಾಗರದಲ್ಲೂ ಕೂಡ ಇಂತಹದೇ ಘಟನೆ ನಡೆದಿದೆ. ಜನಿವಾರವನ್ನು ತೆಗೆಸಿ ಸಿಇಟಿ ಬರೆಸಿರುವಂತಹ ಘಟನೆ ನಡೆದು ಹೋಗಿದೆ. ನೋಡಿ, ಈಗಾಗಲೇ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಶಿವಮೊಗ್ಗ ಸಾಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಭಾರತ ಎನ್ನುವಂತಹ ವಿದ್ಯಾರ್ಥಿಗೂ ಕೂಡ ಇಂಥದ್ದೇ ಘಟನೆ ಸಂಭವಿಸಿದೆ. ಜನಿವಾರವನ್ನ ತೆಗೆಸಿ ಎಕ್ಸಾಮ್ ಅನ್ನ ಬರ್ಸಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಮಕ್ಕಳೆಲ್ಲ ಪಾಪ ಇದು ಒಂದ್ ಕಡೆ ಅಂತಲ್ಲ, ನಾನಾ ಕಡೆಗಳಲ್ಲೂ ಕೂಡ ಇಂಥದೇ ಘಟನೆ ಆಯಿತು. ಆದ್ರೆ ಮಕ್ಕಳು ಎಲ್ಲೋ ಭಯಭೀತರಾಗಿದ್ದಾರೇನೋ, ಮುಂದೆ ನಮ್ಮ ಕತೆ ಹಾಗಾದ್ರೆ ಅಂತ ಕೆಲವರೆಲ್ಲ ಹೇಳ್ಕೊಂಡ್ರು, ಕೆಲವರೆಲ್ಲ ಹೇಳೋಕೆ ಸ್ವಲ್ಪ ಹಿಂದೇಟನ್ನು ಹಾಕಿದ್ರು. ಆದ್ರೆ ರಿಪಬ್ಲಿಕ್ ಕನ್ನಡ ಇದರ ವಿರುದ್ಧ ಧ್ವನಿ ಎತ್ತಿತು ದೊಡ್ಡ ಮಟ್ಟದಲ್ಲಿ. ಸೊ ಧ್ವನಿ ಎತ್ತದಂತ ಸಂದರ್ಭದಲ್ಲಿ ಒಂದಿಷ್ಟು ಜನ ಇದಕ್ಕೆ ಸಪೋರ್ಟ್ ಕೂಡ ಮಾಡಿದ್ರು. ಜೊತೆಗೆ ಈಗ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಬ್ರಾಹ್ಮಣ ಸಮಾಜ ಸಾಕ್ಷಿ ಆಗ್ತಾ ಇರುವಂತದ್ದು. ಜೊತೆಗೆ ಈಗ ಯಾರನ್ನ
ಈಗ ಜನಿವಾರ ತೆಗೆಸಿ ಎಕ್ಸಾಮ್ ಬರೆಯೋಕ್ ಬಿಟ್ಟಿಲ್ಲ ಅಲ್ವಾ ಅಂತ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ಕೊಡುವಂತ ವ್ಯವಸ್ಥೆ ಕೂಡ ಮಾಡಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ನಿರ್ದೇಶಕರು ಕೂಡ ಈ ಕ್ಷಮೆಯನ್ನು ಕೂಡ ಯಾಚಿಸಿದ್ದಾರೆ. ನೋಡಬೇಕು, ಇಂಥದ್ದೇ ಘಟನೆ ಮತ್ತೆ ಮತ್ತೆ ಮರುಕಳಿಸ್ತಾ ಹೋದ್ರೆ ಮುಂದೇನು ಹಾಗಾದ್ರೆ ತಲೆ ಬುರುಡೆ ಇಲ್ಲುವಂತಹ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡ್ರೆ ಇಂಥದ್ದೇ ಘಟನೆ ಆಗತ್ತೆ, ಸಮಾಜದ ಸ್ವಾಸ್ಥ್ಯ ಹಾಳಾಗತ್ತೆ. ಸಮಾಜದಲ್ಲಿ ಈ ತರ ದ್ವಂದ್ವ ನಿಲುವನ್ನ ಇಟ್ಕೊಂಡಿರುವಂತಹ ಈ ಅಧಿಕಾರಿಗಳು ವರ್ಗ ಏನಿದೆ ಅಂತವರೆಲ್ಲ ಮಾಡುವಂತ ಕೆಲಸದಿಂದಾಗಿ ಸಮಾಜದ ಸ್ವಾಸ್ಥ್ಯ ಹಾಳಾಗತ್ತೆ. ಸುಮ್ಮನೆ ಜನಿವಾರ ತೆಗೆಸಿಬಿಟ್ಕೊಂಡು ಇವ್ರ ಎಕ್ಸಾಮ್ ಬರ್ಸ್ತಾರಂತ ಹೇಳಿದ್ರೆ ಇದು ಎಷ್ಟು ಮಟ್ಟಿಗೆ ಸರಿ? ರೂಲ್ಸ್ ಅಲ್ಲಿ ಇದೆಯಾ? ರೂಲ್ಸೇ ಇಲ್ಲ ಅಂದ್ರ ಮೇಲೆ ಯಾಕೆ ತೆಗಿಬೇಕು ಎನ್ನುವಂಥದ್ದು ಇಲ್ಲಿ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು. ಇವಾಗ ಡೀಟೇಲ್ಸ್ ಕೊಡ್ತಾರೆ ಶಿವಮೊಗ್ಗದಿಂದ ಭೀಮನಾಯ್ಕ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮನಾಯ್ಕ, ಈಗಾಗಲೇ ಗಮನಿಸ್ತಾ ಇದ್ವಿ, ಈ ತಲೆ ಬುರುಡೆ ಇಲ್ಲದೆ ಇರುವಂತಹ ಅಧಿಕಾರಿಗಳೇ ಮಹಾ ಎಡವಟ್ಟಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ಅಂತವ್ರನ್ನ ಕಿತ್ತು ಹಾಕ್ಬೇಕಂತ ಈಗಾಗಲೇ ಪ್ರತಿಭಟನೆ ಕೂಡ ಮಾಡ್ತಾ ಇದೆ. ಇದ್ರ ವಿರುದ್ಧ ಈಗಾಗಲೇ ರಿಪಬ್ಲಿಕ್ ಕನ್ನಡ ಕೂಡ ಧ್ವನಿ ಎತ್ತಿದೆ. ಈಗ ಮತ್ತೊಂದು ಆರೋಪ ಕೇಳಿ ಬರ್ತಾ ಇದೆ, ಸಾಗರದಲ್ಲೂ ಕೂಡ ಇಂತಹದ್ದೇ ಪ್ರಕರಣ ದಾಖಲಾಗಿದೆ ಅಂತ. ಸದ್ಯಗ ಮನೆಯವ್ರಿಗೆ ಏನ್ ಹೇಳ್ತಾ ಇದ್ದಾರೆ, ಏನ್ ದೂರಿನಲ್ಲಿ ಏನ್ ದಾಖಲು ಮಾಡಿದ್ದಾರೆ? ಈಗಾಗಲೇ ಶಿವಮೊಗ್ಗದಲ್ಲಿ ಕಳೆದ 3 ದಿನಗಳ ಹಿಂದೆ ನಡೆದಂತ ಘಟನೆ ಏನಿದೆ ಅದು ರಾಜ್ಯಾದ್ಯಂತ ಈಗಾಗಲೇ ವ್ಯಾಪಕ ವಿರೋಧ ವ್ಯಕ್ತವಾಗಿರುವಂತದ್ದು. ಈ ಬಗ್ಗೆ ಸಾಕಷ್ಟು ಪ್ರತಿಭಟನೆಗಳು ನಡೀತಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಿವಮೊಗ್ಗದಲ್ಲಿ ನಡೆದ ಘಟನೆಗೆ 2 ಹೋಮ್ ಗಾರ್ಡ್ಸ್ ಗಳನ್ನ ಸಹ ಅಮಾನತು ಮಾಡಿ ಆದೇಶವನ್ನ ಆಗಿರುವಂತದ್ದು. ಇದರ ಬೆನ್ನಲ್ಲೇ ಈಗ ಸಾಗರದಲ್ಲಿ ಮತ್ತೊಂದು ಪ್ರಕರಣ, ಇದೇ ರೀತಿಯ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು. ಪ್ರಕರಣವನ್ನ ಖಂಡಿಸಿ ಇವತ್ತು ಸಾಗರದಲ್ಲಿ ಸಹ ದೂರನ್ನ ಕೊಡಲಾಗಿರುವಂತದ್ದು. ಸಾಗರದ ಪೇಟೆ ಠಾಣೆ ಪೊಲೀಸ್ ಠಾಣೆಯಲ್ಲಿ ವಿದ್ಯಾರ್ಥಿ ಪಾರ್ಥ ಇದ್ದಾನೆ. ವಿದ್ಯಾರ್ಥಿಯ ಪೋಷಕರು ಮತ್ತೆ ಬ್ರಾಹ್ಮಣ ಮಹಾಸಭಾದ ಮುಖಂಡರು ಇವತ್ತು ಮತ್ತೊಂದು ದೂರನ್ನ ಕೊಟ್ಟಿರುವಂತದ್ದು, ಜೊತೆಗೆ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಈ ರೀತಿಯ ಪ್ರಕರಣಗಳು ಮೇಲಿಂದ ಮೇಲೆ ಆಗ್ತಿದ್ದಾವೆ. ಆದ್ರೂ ಸಹ ಇವರ ಮೇಲೆ ಕ್ರಮವನ್ನ ಕೈಗೊಂಡಿಲ್ಲ. ಕೂಡಲೇ ಜನಿವಾರವನ್ನ ತೆಗೆಸಿದ್ರು ಆ ಅಧಿಕಾರಿಯ ವಿರುದ್ಧ ಕೂಡಲೇ ಕ್ರಮವನ್ನ ಕೈಗೊಳ್ಳಬೇಕು, ಜೊತೆಗೆ ಸಸ್ಪೆಂಡ್ ಮಾಡಬೇಕು. ಕೇವಲ ಸಸ್ಪೆಂಡ್ ಮಾಡಿದ್ರೆ ಆಗಲ್ಲ, ಒಂದು ಧರ್ಮವನ್ನ ಅಥವಾ ಧರ್ಮವನ್ನ ವಿರೋಧಿ ಗುರಿಯಾಗಿಸಿಕೊಂಡು ಈ ರೀತಿಯ ಕೆಲಸವನ್ನ ಮಾಡಲಾಗ್ತಿದೆ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಆ ಸರ್ಕಾರ ಅಧಿಕಾರಿಗಳ ಮೂಲಕ ಮಾಡಿಸುತ್ತಿದೆ ಎನ್ನುವಂತ ಆರೋಪವನ್ನ ಮಾಡಿ ಈಗಾಗಲೇ ಸಾಕಷ್ಟು ಪ್ರತಿಭಟನೆಯನ್ನ ಮಾಡುತ್ತಿರುವಂತದ್ದು, ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿರುವಂತದ್ದು. ಒಂದೆಡೆ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಗ್ತಿದ್ರೆ, ಮತ್ತೊಂದೆಡೆ ದೂರನ್ನ ಕೊಟ್ಟು ಕೂಡಲೇ ಯಾರು ಜನಿವಾರವನ್ನ ತೆಗೆಸಿದ್ರು ಅವರ ಮೇಲೆ ಪ್ರಕರಣವನ್ನ ದಾಖಲಿಸಿ ಆ ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವಂತ ಆಗ್ರಹ ಕೇಳಿ ಬಂದಿರುವಂತದ್ದು. ಮತ್ತೊಂದೆಡೆ ವಿದ್ಯಾರ್ಥಿ ಸಹ ಅವತ್ತು ಘಟನೆ ಆಯಿತು, ಆ ಘಟನೆಯ ಬಗ್ಗೆ ಎಳೆ ಎಳೆಯಾಗಿ ಮಾತಾಡಿರುವಂತದ್ದು. ಆ ಘಟನೆ ಅವತ್ತು ನಾನು ಎಕ್ಸಾಮ್ ಬರೀಲಿಕ್ಕೆ ಹೋಗಿದ್ದೆ. ಎಕ್ಸಾಮ್ ಬರೆಯಲಿಕ್ಕೆ ಹೋದಾಗ ನನ್ನ ಜನಿವಾರವನ್ನ ನೋಡಿ ಜನಿವಾರವನ್ನ ತೆಗಿಬೇಕು ಅಂದ್ರು. ನಾನು ಮೊದಲಿಗೆ ಆಗೋದಿಲ್ಲ ಅಂತ ಹೇಳಿದೆ. ಆಮೇಲೆ ಪರೀಕ್ಷೆ ಕಾರಣಕ್ಕಾಗಿ ನಾನು ತೆಗಿಬೇಕಾದಂತ ಅನಿವಾರ್ಯತೆ ಬಂತು. ನನ್ನ ಜನಿವಾರವನ್ನ ಸಹ ಕಟ್ ಮಾಡಿದ್ರು ಎನ್ನುವಂತ ಆರೋಪವನ್ನ ಮಾಡಿರುವಂತದ್ದು. ಕುಟುಂಬಸ್ಥರು ಸಹ ಈಗಾಗಲೇ ಈ ಆರೋಪದ ಮೇಲೆ ಸಾಗರದ ಪೇಟೆ ಠಾಣೆ ಪೊಲೀಸರಿಗೆ ದೂರನ್ನ ದಾಖಲಿಸಿರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಭೀಮನಾಯ್ಕ್ ನಿಮ್ಮೆಲ್ಲ ಮಾಹಿತಿಗೆ. ಸಿಇಟಿ ಪರೀಕ್ಷೆ ತಗೊಂಡಿರ್ತೀನಿ. ಸಿಇಟಿ ಪರೀಕ್ಷೆ ದಿನಾಂಕ 16/4/2025 ಬೆಳಿಗ್ಗೆ ಸುಮಾರು 9:15 ಸಿಇಟಿ ಚೆಕಿಂಗ್ ನಡೀತಾ ಇರುತ್ತೆ. ಸೆಕ್ಯೂರಿಟಿ ಚೆಕಿಂಗ್ ಆಸ್ ಇಟ್ ಈಸ್ ನಾನು ಲೈನಲ್ಲೇ ಹೋದಾಗ ನನ್ನ ಶರ್ಟ್ ತೆಗೆದು ಒಳಗಡೆ ಇರೋ ಜನಿವಾರವನ್ನ ನೋಡಿ ಕಾಕಿ ಬಟ್ಟೆ ಹಾಕಿರೋ ವಿಕಾಸ್ ಎಂಬ ಅಧಿಕಾರಿ ನನ್ನ ಜನಿವಾರವನ್ನ ಕಟ್ ಮಾಡಿರ್ತಾರೆ. ಈ ತರ ಕಟ್ ಮಾಡಿ ಬಿಸಾಕಿರ್ತಾರೆ ಡಸ್ಟ್ಬಿನ್ಗೆ. ಎಕ್ಸಾಮ್ ಆದ್ಮೇಲೆ ನಾನು ಅದನ್ನ ಹೋಗಿ ತಗೊಂಡು ಬಂದು ಇಟ್ಕೊಂಡಿದ್ದೀನಿ. ಪ್ರೂಫ್ ಇಲ್ಲೇ ಇದೆ, ನೋಡ್ತಾ ಇದ್ದೀರಾ ನೀವು. ಕಟ್ ಮಾಡಿದ್ದಾರೆ. ಇದರಿಂದ ನನಗೆ ತುಂಬಾ ದುಃಖ ಆಗಿದೆ ಮತ್ತು ಎಕ್ಸಾಮ್ ಬರೆಯೋಕ್ಕೂ ಮಾನಸಿಕವಾಗಿ ನನಗೆ ಹಿಂಸೆ ಆಗಿದೆ. ಎಕ್ಸಾಮ್ ಬರೆಯೋದಕ್ಕೂ ಇದರಿಂದಾಗಿ ನನಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ದೇನೆ. ನಾನು ಈಗ ಸಿಇಟಿ ಪರೀಕ್ಷೆ ತಗೊಂಡಿರ್ತೀನಿ. ಸಿಇಟಿ ಪರೀಕ್ಷೆ ದಿನಾಂಕ 16/4/2025 ಬೆಳಿಗ್ಗೆ ಸುಮಾರು 9:15 ಸಿಇಟಿ ಚೆಕಿಂಗ್ ನಡೀತಾ ಇರುತ್ತೆ. ಸೆಕ್ಯೂರಿಟಿ ಚೆಕಿಂಗ್ ಆಸ್ ಇಟ್ ಈಸ್ ನಾನು ಲೈನಲ್ಲೇ ಹೋದಾಗ ನನ್ನ ಶರ್ಟ್ ತೆಗೆದು ಒಳಗಡೆ ಇರೋ ಜನಿವಾರವನ್ನ ನೋಡಿ ಕಾಕಿ ಬಟ್ಟೆ ಹಾಕಿರೋ ವಿಕಾಸ್ ಎಂಬ ಅಧಿಕಾರಿ ನನ್ನ ಜನಿವಾರವನ್ನ ಕಟ್ ಮಾಡಿರ್ತಾರೆ. ಈ ತರ ಕಟ್ ಮಾಡಿ ಬಿಸಾಕಿರ್ತಾರೆ ಡಸ್ಟ್ಬಿನ್ಗೆ. ಎಕ್ಸಾಮ್ ಆದ್ಮೇಲೆ ನಾನು ಅದನ್ನ ಹೋಗಿ ತಗೊಂಡು ಬಂದು ಇಟ್ಕೊಂಡಿದ್ದೀನಿ. ಪ್ರೂಫ್ ಇಲ್ಲೇ ಇದೆ, ನೋಡ್ತಾ ಇದ್ದೀರಾ ನೀವು. ಕಟ್ ಮಾಡಿದ್ದಾರೆ. ಇದರಿಂದ ನನಗೆ ತುಂಬಾ ದುಃಖ ಆಗಿದೆ ಮತ್ತು ಎಕ್ಸಾಮ್ ಬರೆಯೋಕ್ಕೂ ಮಾನಸಿಕವಾಗಿ ನನಗೆ ಹಿಂಸೆ ಆಗಿದೆ. ಎಕ್ಸಾಮ್ ಬರೆಯೋದಕ್ಕೂ ಇದರಿಂದಾಗಿ ನನಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ದೇನೆ.